So guys, good morning and welcome back to my channel. Actually ಇವತ್ತು full family ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಈ ವಿಡಿಯೋ ತುಂಬಾ ಎಂಜಾಯ್ ಮಾಡ್ತೀರಾ ಬಿಕಾಸ್ ನಮ್ಮ ಇಡೀ ಕಸಿನ್ಸ್ ಇವತ್ತು ಮನೆ ದೇವ್ರ ಪೂಜೆಗೆ ಹೋಗ್ತಿದ್ದೀವಿ. ಪ್ಲಸ್ ನಮ್ಮ ಫ್ಯಾಮಿಲಿ ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ಪ್ರೈವೇಟ್ ಬಸ್ನ ಮಾಡಿಕೊಂಡು. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು. ಸೊ ನನ್ನ ಕಸಿನ್ಸ್ 19 ಕಿಡ್ಸ್ ಆಗಿರೋದ್ರಿಂದ ಅವ್ರ ಸಾಂಗ್ಸ್ ಕೇಳಿದ್ರೇ ಅಷ್ಟು ನಗು ಬರುತ್ತೆ ನನಗೆ. ನೋಡೋಣ ಯಾವ್ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅಂತ. ಲೆಟ್ಸ್ get start the video. ಕನ್ನಡ ಸಿನಿಮಾ ತೆಗೆಯೋಣ ಹೀರೋ ಡೇಟು ಇವಾಗ ನಮಗೆ ಯಾಕೆ ಗುರು ಇಲ್ಲೇ ಇಲ್ವ ಗುರು ನಮ್ಮ ಲೈಫ್ ಚೇಂಜ್ ಆಯ್ತು. ಇವಾಗ ನಾವು ಮಾರ್ನಿಂಗ್ 7 o'clock ಮನೆ ಬಿಟ್ಟಿದ್ದು. ಇವಾಗ ನಾಷ್ಟಕ್ಕೆ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ಬನ್ನಿ ಇವಾಗ ಏನೇನು ಆಗ್ತಾ ಇದೆ ಅಂತ ತೋರಿಸ್ತೀನಿ. ಅಲ್ಲಿ ಪಲಾವ್ ಚೆನ್ನಾಗಿದ್ಯಾ? ನಾಷ್ಟ ಪಲಾವ್ ಚೆನ್ನಾಗಿದೆ, ಮೊಸರು ಬಜ್ಜಿ ಚೆನ್ನಾಗಿದೆ, ವಡೆ ಚೆನ್ನಾಗಿದೆ, ಎಲ್ಲ ಸಂತೋಷವಾಗಿ ತಿಂತವ್ರೆ. ಗೈಸ್ ಇವ್ರು ನಮ್ಮ ತಾತ. ವ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಕಸಿನ್ಸ್ ಇವ್ರಿಗೆಲ್ಲ ನಾನು ಇಂಟ್ರೊಡ್ಯೂಸೇ ಮಾಡ್ಸೋದು ಬೇಡ, ಅವ್ರೆಲ್ಲರೂ ಗೊತ್ತು. ಆಮೇಲೆ ಈ ಸರ್ ನೋಡಿ, ನಿನ್ಗೇನೋ ಲಾಸ್ಟ್ ಟೈಮ್ ನಾನು ಒಂದು ಹೆಸರಿಟ್ಟಿದ್ದೆ ಲಾಸ್ಟ್ ವ್ಲಾಗಲ್ಲಿ, ಸೀರಿಯಲ್ ರಾಜು. ಇಲ್ಲೂ ಕೂಡ ಸೀರಿಯಲ್ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ದ. ಅಣ್ಣ ಐ ಮಾಡು, ಐ ಮಾಡು. ಇವ್ರು ನಮ್ ದೊಡ್ಡ ಮಾವ, ಫಸ್ಟ್ ಮಾವ ಇವರು. ಆಮೇಲೆ ಅಂಕಲ್ ಐ ಮಾಡು ಅಂಕಲ್. ಗೈಸ್ ಇವರೆಲ್ಲ ಸ್ವಲ್ಪ ಜನ ಇರ್ತಾ ಇದ್ರು, ಸ್ವಲ್ಪ ಜನ ಇರ್ತಾ ಇರ್ಲಿಲ್ಲ ಪ್ರತಿ ವ್ಲಾಗ್ ಅಲ್ಲಿ. ಬಟ್ ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಫ್ಯಾಮಿಲಿನೇ ಇದೀವಿ. 5 ಜನ ಮಾವ, 5 ಜನ ಅತ್ತೆದಿರು. ಇದ್ರಲ್ಲೂ ಒಬ್ರು ಮಿಸ್ಸಿಂಗ್, ಇನ್ನೊಬ್ರು ಫಸ್ಟೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ದಾರೆ. ಆಯ್ ಮಾಡೆ. ಇವಳು ಒಂದ್ 2-3 ವ್ಲಾಗ್ ಅಲ್ಲಿ ಮಿಸ್ಸಿಂಗ್, ಮಂತ್ರಾಲಯ ವ್ಲಾಗ್ ಅಲ್ಲಿ ಈಗ ಜಾಯ್ನ್ ಆಗಿದ್ದಾಳೆ. ಅಷ್ಟೇನ್ ಯಾರಿದ್ದಾರೆ ಅಲ್ಲಿ? ನಮ್ ಜಿಮ್ಮಿ ಮತ್ತೆ ರೂಬಿ ಇಬ್ರು ನಮ್ ಜೊತೆ ಬರ್ಲೇಬೇಕು. ಅವ್ರಿಗೋಸ್ಕರನೇ ನಾವು ಪ್ರೈವೇಟ್ ಬಸ್ ಮಾಡೋ ತರ ಆಗ್ಬಿಟ್ಟಿದೆ. ಇಲ್ಲಿ ನಮ್ಮ ಅಜ್ಜಿ ಇದ್ದಾರೆ. ನಮ್ಮ ಅಜ್ಜಿ ಸಪ್ರೇಟ್ ಆಗಿ ಕಾರಲ್ಲಿ ಬರ್ತಾ ಇದ್ದಾರೆ. ಅಮ್ಮ ಆಯ್ ಮಾಡು. ಚೇತವ್ರೆ ಆಯ್ ಮಾಡಿ. ನಮ್ಮ ಫ್ಯಾಮಿಲಿಗೆ ಹೊಸ ಮೆಂಬರ್ ನನ್ನ ಕಸಿನ್ ಹಸ್ಬೆಂಡ್. ಆಯ್ ಮಾಡಿ ಚೇತವ್ರೆ. ಇವರು ಅವ್ರ ಡ್ಯಾಡಿ. ಇವಳು ನಮ್ಮ ಅಕ್ಕ. ಹಾಯ್. ನಮ್ಮ ಅಮ್ಮ ಪಾಪ ನಮ್ಮ ಜಿಮ್ಮಿಗೆ ನಾಷ್ಟ ಹುಡುಕ್ತವ್ರೆ. ಯಾರು ನಮ್ಮಮ್ಮ ನಮ್ಮ ಮಹೇಶ ತರ್ತಾನೆ ಅಂತ ಪೆಡಿಗ್ರಿ ತಂದಿಲ್ಲ, ಅವನು ತಂದಿಲ್ಲ. ಮಹೇಶ ಪೆಡಿಗ್ರಿ ತಂದಿಲ್ವಾ? ಗೈಸ್ ನಮ್ಮ ಅಕ್ಕ ಮುನ್ಸ್ಕೋತಾಳೆ, ನನ್ನ ಮಾತ್ರ ತೋರ್ಸಲ್ಲ ಅಂತ ನೋಡ್ಬಿಡಿ ಕರೆಕ್ಟ್ ಆಗಿ. ಹಾಯ್ ಮಾಡೆ, ಮಾತಾಡೆ. ಅದಕ್ಕೆ ಹೇಳು, ಮಾತಾಡು. ಪೆಟ್ ಡಾಗ್, ಪೆಟ್ ಲವರ್ಸ್. ನಾಯಿ ಹಂಗ ಹೇಳ್ಬಾರ್ದು. ಪೆಟ್ ಲವರ್ ಅವಳು ಅತ್ತಿ ರಾಜಮ್ಮ ಹೇಳ. ನಾನಂತೂ ಯಾವ್ದು ಹಾಕ್ಬೇಡ ಅದೆಲ್ಲ ಅಂತ. ನೀಟಾಗಿ ಕೇಳ್ಸತ್, ಮೈಕ್ ಹಾಕಿದೀನಿ. ಹೆಂಗಿದ್ಯೋ ಪಲಾವು? ಇಲ್ಲ ಹೇಳ.
2:30 ಗೆದ್ದು ಮಾಡಿರೋ ಪಲಾವ್ 2:30 ನೋಡಿ ಗೈಸ್, ಪಾಪ 2:30 ಗೆದ್ದಿ ಮಾಡ್ಕೊಂಡಿದ್ದಾರೆ. ನಾನು ಆಕ್ಚುಲಿ ಫಾಸ್ಟಿಂಗ್ ಇದ್ದೀನಿ, ಬಟ್ ಏನ್ ಮಾಡೋದಂತ ಗೊತ್ತಿಲ್ಲ, ತಿನ್ಬಿಡ್ಲಾ. ಲಾಸ್ಟ್ ವೀಕು ಇದ್ದೆ ಕಾರ್ತಿಕ. ಫುಲ್ ದಿನ ಅಲ್ಲ, ಒಂದೊಪ್ಪತ್ತು. ಈ ತರ ಎಲ್ಲ ತೋರ್ಸ್ಕೊತಾಳೆ, ಚೆನ್ನಾಗಿ ತಿಂತಾಳೆ. ಎಲ್ ತಿಂದೆ ಸುಳ್ಳು ಹೇಳ್ತಾನೆ ಗೊತ್ತಾ ಅವನು. ಎಲ್ ತಿಂದೆ? ಈಗ ಇನ್ನೊಬ್ರನ್ನ ತೋರಿಸ್ತೀನಿ ನೋಡಿ. ಎಲ್ಲಿ ನಿಮ್ ಮಗ? ಸ್ವಾಮಿ ಆಯ್ ಮಾಡು. ಹೆಂಗಿದೆ ಪಲಾವು? ಚೆನ್ನಾಯ್ತಾ ಗೈಸ್? ನಮ್ಮ ಮನು ಅಕ್ಕ ಎಲ್ರಿಗೂ ವಡೆ ಹಂಚ್ತಾ ಇದ್ದಾರೆ. ಹಸಿರು ಬಜ್ಜಿ ಹಂಚ್ತಾ ಇದ್ದಾರೆ. ಇವರೆಲ್ಲ ತಿಂತಾ ಇದ್ದಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ಚೆನ್ನಾಗಿತ್ತಾ? ನಾನ್ ತಿಂದೆ. ನಮ್ಮ ಮಮ್ಮಿ ಇಲ್ಲಿ ಫ್ಲೈಟ್ ಅಲ್ಲಿ ಹೋಗಿದ್ದು ಗೈಸ್. ಎಲ್ಲಿಗೆ ಹೋಗಿದ್ದು? ನಮ್ಮ ಮಮ್ಮಿ ಇರು ಒಂದ್ ನಿಮಿಷ ಗೈಸ್. ನಮ್ಮ ಮಮ್ಮಿ ಮತ್ತೆ ನಮ್ಮ ಅಕ್ಕ ಫ್ಲೈಟ್ ಅಲ್ಲಿ ಹೋಗಿದ್ರು. ಅಂದ್ರೆ ನಮ್ಮ ಅಕ್ಕನ ಬರ್ಡೇ ಇತ್ತು. ಆ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಕ್ಕ ಮತ್ತೆ ನಮ್ಮ ಮಮ್ಮಿ ಯಾವ್ದು ಶಿರ್ಡಿ ಮತ್ತೆ ಯಾವ್ದು ಶನಿ 2 ದಿನ ಫ್ಲೈಟ್ ಅಲ್ಲಿ ಟ್ರಿಪ್ ಮಾಡಿದ್ರು. ಕೇಳೋಣ ನಮ್ಮ ಮಮ್ಮಿ ಫಸ್ಟ್ ಎಕ್ಸ್ಪೀರಿಯನ್ಸ್. ಇಷ್ಟು ಜನ ಫ್ಯಾಮಿಲಿ ಫಸ್ಟ್ ನಮ್ಮ ಮಮ್ಮಿನೇ ಹೋಗಿರೋದಿರಿ. ಮಾತಾಡ್ಸೋಣ ನಮ್ಮ ಮಮ್ಮಿನ. ನಮ್ಮ ಅತ್ತೆ ದುಡ್ಡಲ್ಲಿ ಕರ್ಕೊ ಹೋಗ್ಬಿಟ್ಟು ಅತ್ತೆಗೆ ಬಿಲ್ಡಪ್ ಮಾಡ್ತಾವನೆ. ನಿಮ್ಮ ಅತ್ತೆ ₹1 ನಾನು ಊಟಕ್ಕೂ ₹1 ಹಾಕ್ಸ್ಕೊ. ಮಮ್ಮಿ ₹1 ನಿಂತ ಖರ್ಚಾಯ್ತಾ ಮಮ್ಮಿ? ಹೇಳಮ್ಮಿ. ತಿಂಗಳಾಯ್ತು ಅಂದ್ರೆ ಬಾಡಿಗೆ ಕಾಸೆಲ್ಲ ಇಸ್ಕೊಂಡು ಟ್ರಿಪ್ ಕರ್ಕೊ ಅಯ್ಯೋ ಎಲ್ಲ ಸುಳ್ಳು, ಎಲ್ಲ ಸುಳ್ಪೂರ್ಗ. ಮಮ್ಮಿ ಹೇಳಮ್ಮಿ, ನಿನ್ಗೆ ಹೆಂಗಮ್ಮಿ ಅನ್ಸ್ತು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದು? ಖುಷಿ ಆಯ್ತಾ ಅಮ್ಮಿ? ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗಿದ್ದೆ. ನಾನು ಅಕ್ಕಿ ತರ ಹಾರಾಡ್ದೆ ಸಿಪಾಯಿ ಹೇಳ್ತಾಳಲ್ಲ ಹಂಗೆ. ಹೇಳು ಮಮ್ಮಿ. ಆಮೇಲೆ ಮಮ್ಮಿ ಆಮೇಲೆ ಏನ್ ಅನ್ಸ್ತಮ್ಮಿ ನಿನ್ಗೆ? ಚೆನ್ನಾಗಿ ಅನ್ನಿಸ್ತು. ಚೆನ್ನಾಗಿತ್ತಾ? ಇವಾಗ ನೆಕ್ಸ್ಟ್ ನಿನ್ ಪ್ಲಾನ್ ಏನಮ್ಮಿ? ಹೈದ್ರಾಬಾದ್. ನಮ್ಮ ಮಮ್ಮಿ ಒಂದಿನ ಹೋಗಿ 1 hour ಹೋಗಿದ್ದಕ್ಕೆ ಇವಾಗ ಅವರು 1 day ಫುಲ್ ಫ್ಲೈಟ್ ಅಲ್ಲಿ ಕುತ್ಕೊಂಡು ಟ್ರಾವೆಲ್ ಮಾಡ್ಬೇಕಂತೆ ಅಲ್ವಾ ಮಮ್ಮಿ? ಖುಷಿ ಆಯ್ತಾ ಮಮ್ಮಿ? ತುಂಬಾ ಖುಷಿ ಆಯ್ತು. ನಮ್ಮ ಅಕ್ಕಂಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಹೌದು. ಏನಿಲ್ಲ ನಾನ್ ನಮ್ ದುಡ್ಡಲ್ಲಿ ಕರ್ಕೊಂಡು ಹೋಗಿದ್ದು. ಈಗ ನಮ್ಮ ಮಾವಂದಿರ್ನ ಕೇಳೋಣ. ನಿಮ್ ಅಕ್ಕ ಫ್ಲೈಟ್ ಅಲ್ಲಿ ಹೋಗಿದ್ರಲ್ಲ, ಏನ್ ಅನ್ಸ್ತು ನಿಮ್ಗೆ? ನಾವು ಮಾಡ್ದಿರೋಂಥ ಕೆಲಸ ಅವ್ರ ಮಗಳು ಮಾಡಿದ್ದಾರೆ. ಅವಳಿಗೆ ಒಳ್ಳೆ ಗಂಡ ಸಿಕ್ಕಿ ಚೆನ್ನಾಗಿದೆ. ಅವಳೆ ಒಂದು ಓನ್ ಜೆಟ್ ತಗೊಂಡು ಯಾವಾಗಲೂ ಜೆಟ್ಟಲ್ಲೇ ಇರಲಿ. ನೆಕ್ಸ್ಟ್ ಅವ್ರ ಅಣ್ಣನ್ ಕೇಳೋಣ. ಅಂಕಲ್ ಹೆಂಗ ಅನ್ಸ್ತ ಅಂಕಲ್ ನಿಮ್ಮ ತಂಗಿ ಫ್ಲೈಟ್ ಅಲ್ಲಿ ಹೋಗಿದ್ದು? ನಮಗೆಲ್ಲ ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಂತೆ. ಅತ್ತೆ ನಿಮಗೆ ಹೇಗ್ ಅನ್ಸ್ತು? ತುಂಬಾ ಖುಷಿ ಆಯ್ತು. ಯಾರು ಹೋಗಿರ್ಲಿಲ್ಲ, ಫಸ್ಟ್ ಇವರೇ ಹೋಗಿದ್ದು. ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ನಮ್ಮ ಕುಳ್ಳರ ರಾಣಿ ಆದ್ರೆ ಕ್ಯಾನ್ಸಲ್ ಆಗೋದ್ರು. ಹೇಳಿ, ನಮ್ಮ ಮಮ್ಮಿ ಫ್ಲೈಟ್ ಅಲ್ಲಿ ಹೋಗಿದ್ ನಿಮ್ಗೆ ಹೆಂಗ್ ಫೀಲ್ ಆಯ್ತು? ತುಂಬಾ ಖುಷಿ ಆಯ್ತು. ನಮ್ಮಮ್ಮ ಹೋಗಿದ್ದಷ್ಟೇ ಸಂತೋಷ ಆಯ್ತು. ಇವ್ರ್ ನಮ್ಮಮ್ಮ ಒಂದ್ಸರಿ ಹೋಗಿದ್ರು, ಅವರು ಒಂದ್ಸತಿ ಹೋಗಿ ಬಂದಿದ್ದಾರೆ. ತುಂಬಾ ಸಂತೋಷ ಆಯ್ತು. ನಮ್ಮ ಅಕ್ಕ ಭಾವನ ಕೇಳೋಣ. ಇಲ್ಲ ಇವಳನ್ನ ಕೇಳೋಣ. ಹೌದು, ಇವ್ರಿಬ್ರು 2 ದಿನ ಮನೇಲಿ ಇರೋದಕ್ಕೆ 24 ಕತೆಗಳನ್ನ ಓದ್ತಾರ ನೋಡಿ. ಹೇಳಿ ನಿಮ್ಗೆ ಏನು 2 ದಿನ ಇರಕ್ ತುಂಬಾ ಬೇಜಾರಾಯ್ತು. ಆಮೇಲೆ ಇನ್ನೇನಂದ್ರೆ ನಂಗೆ ಪಾತ್ರೆ ತೊಳ್ದಿನೇ ಬೇಜಾರಾಗ್ಬಿಟ್ಟಿದ್ದೆ. ಕೈ ಕುಯ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಹೇಗ್ ಫೀಲ್ ಆಯ್ತು? ಮಾತಾಡ್ತಾರೆ. ಹೇಳಿ, ನಿಮ್ ಅತ್ತೆ ಮತ್ತೆ ನಿಮ್ಮಮ್ಮ ಫ್ಲೈಟ್ ಅಲ್ಲಿ ಹೋಗಿದ್ದ ಎಕ್ಸ್ಪೀರಿಯನ್ಸ್ ನಿಮ್ಮಿಬ್ರಿಗೆ ಹೇಗ್ ಫೀಲ್ ಆಯ್ತು? ತುಂಬಾ ಬೇಜಾರಾಯ್ತು ನೋಡಿ, ನೀವ್ ನನ್ನ ಕರ್ಕೊಂಡು ಹೋಗಿದ್ದೀರಾ ಅಂತ ಹೇಳ್ತಾ ಇಲ್ಲ, ಫಸ್ಟ್ ನನ್ಗೆ ಹೇಳಿದ್ರೆ ನಾನು ಬರ್ತಾ ಇದ್ದೆ ಅಂತ ಹೇಳ್ದೆ ನಾನು. ಹೋಗ್ಲಿ ಬಿಡಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮ್ ಹೋಗೋಣ, ಓಕೆನಾ? ಗಾಯ್ಸ್ ಮಹೇಶ್ ಹುಡುಗಿ ಬಂದ್ಬಿಟ್ಟು ದಿವ್ಯಾ ಬರ್ತಿ ಇವ್ರು 3 ಜನಕ್ಕೆ ಅಕ್ಕ ತುಂಬಾ ಹೊಟ್ಟೆ ಉರಿಸ್ತಾರೆ. ಮನೆಗ್ ಬಂದ್ರೆ ಶಿಕ್ಷೆ ಕೊಡ್ತೀವ ಅವಳಿಗೆ. ನೋಡಿ, ಇವ್ನ್ಗೆ ಮುಂದೆ ಕೂದ್ಲಿಲ್ಲ, ಸೊಪ್ಪು ತಗೋ ಬಂದ್ ಕೊಡಿ ಯಾವ್ದಾದ್ರು. ಇವಾಗಿಲ್ಲ ಅದು. ಅನ್ವಕ್ಕ ಇಲ್ಲಿ ಬನ್ನಿ, ಇಲ್ಲಿ ಹಂಗೆ ತಿನ್ಕೊಂಡ್ ಮಹೇಶ್. ನಮ್ಮ ಮಮ್ಮಿಯವರ ಸೋದರ ಸೊಸೆನ ಕೇಳೋಣ ಇರಿ. ಸೊಸೆ, ನಮ್ಮ ಮಮ್ಮಿ ಮುದ್ದಿನ ಸೊಸೆ ಇವಳು. ಹೇಳಿ, ನಿಮ್ಮ ಅತ್ತೆ ಅವರು ಫ್ಲೈಟ್ ಅಲ್ಲಿ ಹೋಗಿದ್ರು, ನಿಮ್ಮ ಅಭಿಪ್ರಾಯ ಹೇಳಿ.
ನಮ್ಮ ಅತ್ತೆ ಹೋಗಿದ್ದು ತುಂಬಾನೇ ಖುಷಿ ಆಯ್ತು. ಅದರಲ್ಲೂ ನಮ್ಮ ಭವ್ಯ ಕರ್ಕೊಂಡು ಹೋಗಿದ್ದು ಇನ್ನೂ ಖುಷಿ ಆಯ್ತು. ಯಾವ ಗಂಡ್ಮಗ ಇದ್ದಿದ್ರು ಈ ತರ ಅವ್ರ ಎಕ್ಸ್ಪೆಕ್ಟೇಷನ್ನ ಕಂಪ್ಲೀಟ್ ಮಾಡ್ತಾ ಇರಲಿಲ್ಲ. ತುಂಬಾನೇ ಜೀವನದಲ್ಲಿ ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ. ನನಗೆ ಇದೇ ಬೇಕಿತ್ತು. ಆಂಟಿನ್ ಕೇಳೋಣ ಬನ್ನಿ. ರಕ್ಷಿತಾ ಅವರೇ, ಕ್ಯಾಮ್ರಾಮ್ಯಾನ್ ರಕ್ಷಿತಾ ಜೊತೆ ರಿಪೋರ್ಟರ್ ಭವ್ಯ. ಹೇಳಿ ಮಂಜು ಅವರೇ, ನಿಮ್ಗೆ ಹೆಂಗ್ ಫೀಲ್ ಆಯ್ತು? ಆಂಟಿ ಹೇಳಿ ಆಂಟಿ, ನಮ್ಮ ಮಮ್ಮಿ ಆಂಟಿ ನಾನು ನಾಷ್ಟ ಮಾಡಿಲ್ಲ ಅಂದ್ರೆ ನನ್ಗೆ ಎದುರು ಸುಡಿತಾರೆ ಇವಾಗ. ಟ್ರಾವೆಲಿಂಗ್ ಅಲ್ಲಿ ಉಪವಾಸ ಮಾಡಬಾರ್ದು. ತುಂಬಾ ದಿನದಿಂದ ಈ ಹುಡ್ಗಿನ ಮಿಸ್ ಮಾಡ್ಕೋತಾ ಇದ್ರಿ ಅಲ್ವಾ? ಈ ಹುಡ್ಗಿಗೆ ಹುಷಾರಿರ್ಲಿಲ್ಲ. ಗೈಸ್ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಲಾವ್, ಮಸೂರ್ ಬಜ್ಜಿ, ವಡೆ. ನಂಗೆ ವಡೆನೇ ಹಾಕಿಲ್ಲ. ನಮ್ ದೊಡ್ಡ ಮಾವ ಫೋನ್ ಮಾಡಿದ್ದಾರೆ ಗೈಸ್ ಇವರು. ಆಟೋ ಕೊಂಟು ಲೆಕ್ಕಕ್ಕಿಲ್ಲ. ಇಲ್ಲ ಪಾಪ ನಮ್ಮ ಮಾವ ಒಂದ್ 20 ಸಲ ಫೋನ್ ಮಾಡಿದ್ದಾರೆ. ಚೆನ್ನಾಗಿತ್ತು, ಆದ್ರೆ ವಡಾಪಾವ್ ಪಾವ್ ಬಜ್ಜಿ ನಮ್ಮ ಮಮ್ಮಿ ತಿಂದಿಲ್ಲ. ಚೆನ್ನಾಗಿರ್ತದೆ ವಡಾಪಾವ್, ನಮ್ಮ ಮಮ್ಮಿ ತಿನ್ನಲ್ಲ. ಗೈಸ್ ವಡಾಪಾವ್ ಪಾವ್ ಬಜ್ಜಿ ನಮ್ಮ ಮಮ್ಮಿ ಇಷ್ಟ ಇಲ್ಲ. ನಮ್ಮ ಮಮ್ಮಿ ಪ್ರಾಪರ್ ಫುಡ್ ಇಷ್ಟ ಆಯ್ತಾರ. ನಿದ್ದೆ ಬಂದ್ಬಿಟ್ಟದಂತೆ ಆಕ್ಚುಲಿ ನಮ್ಮ ಅತ್ತೆನೂ ಬರ್ಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ಬಟ್ ಐ ವಿಲ್ ಮೇಕ್ ಶ್ಯೂರ್ ನೆಕ್ಸ್ಟ್ ಟೈಮ್ ಇವ್ರು ಬಂದೇ ಬರ್ತಾರ ನಮ್ ಜೊತೆ, ಅಲ್ವಾ ಜೈಲಿ? ನೀನ್ ಎಲ್ಲಿ ಕರ್ಕೊ ಹೋಗ್ಬೇಕು ಹೇಳಮ್ಮಿ? ಹೈದ್ರಾಬಾದ್ ಹೋಗು. ಮಮ್ಮಿ ಬಾಯ್ಲಿ, ಮಮ್ಮಿ ಬಾಯ್ಲಿ. ಬೇಡಪ್ಪ ನಂಗೆ ಇಲ್ಲಿ ಬಾಯ್ಲಿ ಮಮ್ಮಿ. ತುಂಬಾ ಒಳ್ಳೇದಂತೆ. ರಾಣಿ ಲಾಗ್ ಮಾಡು. ನೀನ್ ತಿನ್ನೋದನ್ನ ತೆಗಿತಾವಳು ಹೇಳ್ಕೊಟ್ಟಿದ್ದ. ಸೂಪರ್ ಆದ್ರೂ ಬ್ರೋ. ಅನು ಅಕ್ಕ, ನೆಕ್ಸ್ಟ್ ನೀವಿಬ್ರು ಹಂಗೆ ಇವ್ರ ಎಲ್ಲ ಹತ್ತಷ್ಟೊತ್ತಲ್ಲಿ ಸೈಕಲ್ ಗ್ಯಾಪ್ ಅಲ್ಲಿ ನಿಮ್ಗೆ ತೆಗ್ದ್ಬಿಡ್ತೀನಿ. ಬನ್ನಿ ಅಕ್ಕ, ಬಾವ ಬನ್ನಿ. ಗೈಸ್ ಈ ಗ್ಯಾಪ್ ಅಲ್ಲಿ ಫೋಟೋ ಶೂಟ್ ಮಾಡೋ ಅವಶ್ಯಕತೆ ಇದೆಯಾ? ಅಲ್ಲ ಅವ್ರು ಬೈತವ್ರು ಬನ್ನಿ ಬನ್ನಿ ಅಂತ. ಏನು ಮೆಡಿಕಲ್ ಐತೆ ಲೆಫ್ಟ್ ಸೈಡ್ ಅಲ್ಲಿ ಪೆಡಿಗ್ರಿ ಸಿಕ್ಕಿದೆ ಪ್ಯಾಕೆಟ್. ನಾನ್ ನಿಮ್ದು ತೆಗಿಯಲ್ಲ ಬಿಡಿ. ಹೇಳು, ನಮ್ಮ ದೊಡ್ಡ ಮಾವನ್ ಸಂಕ್ರಾಂತಿ ಇಕ್ಕವ್ರೆ ಬರೀ ಉರಿತಾನೆ ಇರ್ತಾರೆ ಶಂಕ್ರನ್ ತರ. ಅನ್ನು ಯಾರೋ ಶಂಕರ್ ಉರಿಯೋದು. ನಮ್ ಕ್ಯಾಮ್ರಾಮ್ಯಾನ್ ನೋಡಿ. ಸರಿ ಚಿಕ್ಕಿ ನೋಡು. ಧರಣಿ ಕ್ಯಾಮ್ರಾ ಇರೋದ್ನ ತಾನೇ ಹೇಳ್ತಾ ಇದೀನಿ. ಬರೀ ಅಸಹ್ಯವಾಗೇ ಹೇಳ್ತಾನೆ. ಸ್ವಾಮಿ ನಿನ್ನೂ ಕೇಳಿಲ್ಲ ಕಣೆ ನಾವು. ಅಲ್ಲಿ ಒಳ ಕೇಳೋಣ. ಯಾವ್ದೋ ಲಾಸ್ಟ್ ಅಲ್ಲಿ ಸೀಟ್ ಹಾಕ್ಬಿಟ್ಟಿದಿರ್ವಲ್ಲ. ಎಲ್ಲಿ ಅಕ್ಕ? ಹೌದಾ, ಬಂದೆ ರೀ ಬ್ಯಾಗ್ ಎತ್ಕೊಂಡು. ಅಯ್ಯೋ ವಿಡಿಯೋ ಅಲ್ಲಿ ಬಂತು ಅದು. ಇಲ್ಲೆಲ್ಲ ನಾನು ಬ್ಯಾಗ್ ಇಟ್ಬಿಟ್ಟು ಹೋಗಿದೆ. ಕೊಡ. ಥ್ಯಾಂಕ್ಸ್ ಸೊ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ ದೇವಸ್ಥಾನಕ್ಕೆ. ಇವಾಗ ರೀಚ್ ಆದ್ವಿ. ಇವಾಗ ವಿಡಿಯೋ ಅಲ್ಲಿ ವ್ಲಾಗ್ ಮಾಡಿ ಇಲ್ಲಿ ವ್ಲಾಗ್ ಮಾಡ ಅಂತ ತಲೆ ತಿಂತಾ ಇದ್ದಾರೆ. ಫಸ್ಟ್ ಇವಾಗ ಇಲ್ಲಿ ಊಟದ ಹತ್ರ ವ್ಲಾಗ್ ಮಾಡೋಣ. ಬಂದೆ ಅಣ್ಣ, ಸೈಡ್ ಬಿಡಿ ಅಣ್ಣ.
ಅಮ್ಮು ಈ ಕಡೆ ಬಾ. ಏನ್ ಮಾಡ್ತಾ ಇದ್ದೀರಾ ಅಕ್ಕ? ಮುದ್ದೆ ಮಾಡ್ತಾ ಇದ್ದೀನಿ ಬಾರೆ ಏನೇನ್ ಆಂಟಿ ಇದು ಊಟಕ್ಕೆ? ಅಲ್ಲೇ ನಿಂತ ನೋಡ ಅಂಕಲ್. ಸುಮ್ನಿರೆಲ್ಲ ಒಂದಕ್ಕೆ ಹಾಕ್ತೀನಿ. ಮಮ್ಮಿ ನಾವೇನ್ ಹೇಳು ಮಾಡ್ತಾ ಇರೋದು? ಪರ ಮಾಡ್ತಾ ಇರೋದು. ಮಮ್ಮಿಗೆ ನಾನೇ ಹೇಳ್ತೀನಿ ಪರ ಮಾಡ್ತಾ ಇರೋದು. ಕಳ್ಳೆ ಏನು ಅವರೆಕಾಯಿ ಮಾತಾಡು. ಅವರೆಕಾಳು ಮುದ್ದೆ. ಏನ್ ಮಾತಾಡ್ ನಿನ್ ಪಾಡಿಗೆ ನೀನ್ ಮಾತಾಡ್ಕೋಗು. ಅವರೆಕಾಳು ಮುದ್ದೆ ಪರ ಮಾಡ್ತಾ ಇರೋದು. ಹೇಳು. ಅವರೆಕಾಳು ಮುದ್ದೆ, ಅನ್ನ ಸಾರು, ಪಾಯಸ. ದೇವಸ್ಥಾನ ಪರ ಮಾಡ್ತಾ ಇರೋದು ನಾವೇ ಭಟ್ರು. ಇಲ್ಲೆಲ್ಲ ಲೇಡೀಸ್ ಮುದ್ದೆ ಕಟ್ತಾ ಇದ್ದಾರೆ. ಆಕ್ಚುಲಿ ನಾನು ಇವಾಗ ತುಂಬಾ ಚೆನ್ನಾಗಿ ಮುದ್ದೆ ಮಾಡ್ತೀನಿ. ಸೊ ಗೈಸ್, ಇದು ಬೀರೇಶ್ವರ ದೇವರಿದ್ದು ಬಸವ. ಅಂದರೆ ಈ ದೇವಸ್ಥಾನಕ್ಕೆ 2 ಬಸವ ಇದೆ. ಯಾರಾದರೂ ಪರಾನ ಮಾಡಿದ್ರೆ ಬಸವನ ಕರೆಸಿ ಪೂಜೆನ ಮಾಡಿಸ್ತಾರೆ. ಆ್ಯಂಡ್ ನೋಡಿದ್ರಲ್ವ ನಾವು ಎಷ್ಟು ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಬಂದ್ವಿ ಅಂತ. ಆ್ಯಕ್ಚುಲಿ ನನ್ನ ವಾಯ್ಸ್ ತುಂಬಾ ಜೋರಾಗಿ ಕೇಳಿಸ್ತಾ ಇತ್ತು, ಬಿಕಾಸ್ ನಾನು ಮೈಕ್ ಯೂಸ್ ಮಾಡಿದ್ದೆ, ಅವರೆಲ್ಲ ಮೈಕ್ ಯೂಸ್ ಮಾಡಿರಲಿಲ್ಲ. ಸೊ ಅದಕ್ಕಾಗಿ ನನ್ನ ವಾಯ್ಸ್ ಅಷ್ಟು ಜೋರಾಗಿ ಕೇಳಿಸ್ತಾ ಇತ್ತು. ನನಗೂ ಗೊತ್ತಾಯ್ತು ಯಾಕೆ ಇಷ್ಟು ಜೋರಾಗಿ ಕಿರ್ಚ್ತಾ ಇದ್ದೀನಿ ನಾನು ಅಂತ. ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಪಾರ್ಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ.